ಸಂಗೀತದ ಹೆಸರಿಟರ. ಭಾವ ರಾಗ ತಾಳದಲ್ಲಿ ಒಂದೇ ಅಕ್ಷರ ತಗೊಂಡು ಭಾರತ ಅಂತ ಕರೆದ್ರು. ಅಂತ ಒಂದು ದೇಶದಲ್ಲಿ ಹುಟ್ಟಿ ಬಂದೀವಿ ನಾವೇ ಪುಣ್ಯಾತ್ಮರು. ಒಮ್ಮೆ ಏನಾಯ್ತು, ಅಮೇರಿಕದಿಂದ ಒಬ್ಬ ಮನುಷ್ಯ ಬಂದ ನಮ್ಮ ಭಾರತಕ್ಕೆ ಬಂದು ಡೆಲ್ಲಿಯಲ್ಲಿ ಕೆಳಗಿಳಿದ. ಡೆಲ್ಲಿಯಲ್ಲಿ ಕೆಳಗಿಳಿದ ಏನ್ ಮಾಡಿದ, ಆ ಕಾಲ ಇರ್ತಕ್ಕಂಥ ಬೂಟುಗಳು ಆಗಿನ ಕಾಲಕ್ಕೆ ಸುಮಾರು 1 ಕೋಟಿ ರೂಪಾಯಿ ಅಂತವು. 1 ಕೋಟಿ ರೂಪಾಯಿ ಅಂತ ಬೂಟುಗಳು ಕೆಳಗಿಳಿದಲ್ಲ, ಅವು ಕೈಯಾಗಿ ತಗೊಂಡಂತೆ. ಆ ಬೂಟುಗಳನ್ನು ಕೈಯಾಗಿ ತಗೊಂಡು ನಡೆದ. ಬಗಲಾಗಿದ್ದ ಕೇಳಿದ್ರಂತವ್ರು, ಯಾಕಪ್ಪ ಅಲ್ಲೆಲ್ಲ ಹಕ್ಕೊಂಡು ಬಂದೆ, ಇಲ್ಯಾಕ ಕೈಯಾಗಿ ಹಿಡ್ದಿ ಅಂತ ಕೇಳಿದ. ಅವಾಗ ಹೇಳಿದಂತೆ, ನೋಡಪ್ಪ, ಈ ಭಾರತ ಅಂತಕ್ಕಂಥದ್ದು ನಮ್ಮ ತಾಯಿಯ ಹೃದಯ ಅನ್ನಂತೆ. ಭಾರತ ಏನಿದಲ್ಲ, ಈ ದೇಶ ನಮ್ಮ ತಾಯಿಯ ಹೃದಯ ಅಂದ್ರೆ ಗರ್ಭದ ಗುಡಿ, ನಮಗೆ ಮನೆ ದೇವರು ಈ ಭಾರತ ಅಂತ ಹೇಳಿದಂತ. ನೋಡ್ರಿ ಎಂತ ಪವಿತ್ರವಾದ ದೇಶ ನಮ್ಮ ದೇಶ. ಇಡೀ ಯಾವ ದೇಶಕ್ಕನ್ನ ಹೋಗು, ಭಾರತದಲ್ಲಿರ್ತಕ್ಕಂಥ ಸಂತರು ಶರಣರು ಎಲ್ಲಿನೂ ಇಲ್ಲ. ಅವ್ರು ನೋಡ್ಬೇಕಾಗಿತ್ತು ಅಂದ್ರೆ ಅವ್ರು ಭಾರತಕ್ಕೆ ಬರ್ಬೇಕು. ನಾವೇ ಪುಣ್ಯವಂತರಲ್ಲಿ ಹುಟ್ಟೀವಿ, ಎಲ್ಲಾರು ನಾವು ನೋಡ್ತಾ ಇದ್ದೀವಲ್ಲ. ಅದಕ್ಕೆ ಇಲ್ಲಿ ದೇಹ ಧಾರಣೆ ಆದ್ಮೇಲೆ ನಮಗೇನಾಗೈತೆ, ನಾವು ಕೂಡ ಪರಮಾತ್ಮ ಸ್ವರೂಪರೇ. ನಾವೆಲ್ಲರೂ ಕೂಡ ಇಲ್ಲಿದ್ದೇವಲ್ಲ, ಎಲ್ಲರೂ ಪರಮಾತ್ಮ ಸ್ವರೂಪರೇ ನಾವು. ಮತ್ತೆ ಯಾಕೆ ಹಿಂಗಿದ್ದೀವಿ, ನಮ್ಗೆ ಯಾಕೆ ಅರ್ಥ ಆಗೋಲ್ಲಂದ್ರೆ, ನಮಗೆ ಅಹಂಕಾರ ಬಂತು, ಮಮಕಾರ ಬಂತು. ಈ ಅಹಂಕಾರ ಮಮಕಾರದಿಂದ ಏನಾಯ್ತು, ಅಜ್ಞಾನ ಬೆಳೆದು ಬಿಡ್ತು. ಅಜ್ಞಾನ ಬೆಳೆದು ನಾವೊಂದು ಜೀವಿ, ನಾವೊಂದು ಮನುಷ್ಯ ಅಂತ ನಾವು ಅನ್ಕೊಂಡಿವಿ. ಅದಕ್ಕಾಗಿ ನಮಗೆ ಪರಮಾತ್ಮನ ಒಂದು ಗುರುತು ನಮಗೆ ಸಿಗೋಲ್ದು ಇವತ್ತು. ಪರಮಾತ್ಮ ಅಂದ್ರೆ ಏನು ಬೇರೆ ಇಲ್ಲ, ಪರಮಾತ್ಮ ನಮ್ಮ ಒಳಗೂ ಇದ್ದಾನೆ, ಪರಮಾತ್ಮ ಹೊರಗೂ ಇದ್ದಾನೆ. ಈ ಒಂದು ಚೊಂಬ್ ಇರ್ತಾಳ್ರಿ, ನಿಮ್ಮಣ್ಣ ರಸ ಆದ್ರೆ ಏನ್ರಿ, ಅದನ್ನ ಬೇರೆ ಮಾಡಕ್ ಬರ್ತಾ, ಬೇರೆ ಮಾಡಕ್ ಬರೋದಿಲ್ಲ. ಹಂಗ ನಾವು ಕೂಡ ಇಲ್ಲಿ ನಾವು ನಮ್ಮ ದೇಹದ ಮೇಲೆ ಅಭಿಮಾನದಿಂದ ನಾವೇನಾಗಿವಿ, ಒಂದು ಜೀವ ಆಗಿವಿ ಅಂತ ಹೇಳ್ತಾರೆ ಇಲ್ಲಿ. ಅದಕ್ಕೆ ಇಲ್ಲಿ ನಾವು ಮತ್ತೆ ಜೀವ ಭಾವ ಇರುವಷ್ಟು ಕಾಲ, ನಮಗೆ ಈ ಜೀವನ ಅನ್ನುವಂತಕ್ಕಂಥ ಭಾವ ಇರುವಷ್ಟು ಕಾಲ ನಮಗೆ ಕ್ಲೇಶಗಳು ತಪ್ಪಿದ್ದಲ್ಲ, ಅಂದ್ರೆ ಕಷ್ಟಗಳು ನಮಗೆ ತಪ್ಪಿದ್ದಲ್ಲ. ಯಾವತ್ತು ನಮಗೆ ನಾನೊಬ್ಬ ಜೀವಿ ಅಲ್ಲ, ನಾನು ಸಾಕ್ಷಾತ್ ಪರಮಾತ್ಮ ಅಂತಕ್ಕಂಥ ಜ್ಞಾನ ನಮ್ಗೆ ಯಾವತ್ತಾಗುತ್ತೋ ಅವತ್ತು ನಮಗೆ ಈ ಕಷ್ಟಗಳು ನಮಗೆ ದೂರ ಹೋಗ್ತಾವ. ಕಷ್ಟ ನಮಗೆ ಗೊತ್ತಾಗೋದಲ್ಲ. ಹೆಂಗಿರ್ತ ನಾವು ಬ್ರಹ್ಮಾನಂದವಾಗಿರ್ತೀವಿ, ಸದಾ ಆನಂದ, ಸದಾ ಯಾವಾಗಲೂ ಆನಂದವಾಗೇ ಇರ್ತೀವಿ ನಾವು. ಆದ್ದರಿಂದ ಸಮಯ ಬಹಳ ಆಗಿದೆ. ಶ್ರೀ ಗುರುವರನೆ ಭಕ್ತ ಸುಲಭನೆ ನಾಗಭೂಷಣ ಹರಿವಿದಿನುತನೆ ಭೋ